नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट, यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಐ ವಾಸ್ ಟಾಕಿಂಗ್ ಅಬೌಟ್ ಅಲ್ಟ್ರಾಸೌಂಡ್ ಆ್ಯಂಡ್ ಎಮ್ ಆರ್ ಐ, ಸಿ ಟಿ ಆ್ಯಂಜಿಯೋಗ್ರಾಮ್ ಆರ್ ಎಮ್ ಆರ್ ಆ್ಯಂಜಿಯೋಗ್ರಾಮ್ ಆರ್ ಸಿ ವಿ ಡಾಪ್ಲರ್, ಈ ಥರ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತಿನ ವೀಡಿಯೋಸಲ್ಲಿ ಲೆಟ್ ಮಿ ಟಾಕ್ ಅಬೌಟ್ ಸಮಥಿಂಗ್ ಕಾಲ್ಡ್ ಗಾಲ್ ಸ್ಟೋನ್ಸ್. ಅಂದರೆ ನಾವು ರೆಗ್ಯುಲರಾಗಿ ಸ್ಕ್ಯಾನ್ ಎಲ್ಲ ಮಾಡಿದಾಗ ನೀವು ಕೇಳಿರ್ಬೋದು, ಡಾಕ್ಟರ್ಸ್ ಹೇಳ್ಬೋದು ನಿಮಗೆ ನಿಮಗೆ ಗಾಲ್ ಸ್ಟೋನ್ ಇದೆ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಅಂತ ಹೇಳ್ಬೋದು. ಏನು ಹಾಗಂದರೆ ಅಂತ. ಸೊ ನಾವು ನಾರ್ಮಲಿ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿಸಿದಾಗ ನಾವು ಯೂಶ್ವಲಿ ನೋಡೋದು ಲಿವರ್ ನೋಡ್ತೀವಿ. ಲಿವರ್, ಫ್ಯಾಟಿ ಲಿವರ್ ಏನಾರು ಇದೆಯಾ ಅಥವಾ ಅದರಲ್ಲಿ ಏನಾರ ಫೋಕಲ್ ಲೀಷನ್ಸ್ ಅಂದರೆ ಟ್ಯೂಮರ್ ಥರ ಏನಾರ ಇದೆಯಾ, ಇನ್ಫೆಕ್ಷನ್ ಇದೆಯಾ, ಇದೆಲ್ಲ ನೋಡ್ತೀವಿ. ಜೊತೆಗೆ ಅದು ಅಬ್ಸ್ಟ್ರಕ್ಷನ್ ಅಂದರೆ ಜಾಂಡೀಸ್ಗೆ ಅಬ್ಸ್ಟ್ರಕ್ಷನ್ ಏನಾರ ಕಾರಣ ಇದೆಯಾ ಆ ಥರ ನೋಡ್ತೀವಿ. ಸಿಮಿಲರ್ಲಿ ಗಾಲ್ ಬ್ಲಾಡರ್ ನೋಡ್ತೀವಿ. ಗಾಲ್ ಬ್ಲಾಡರ್ ಅಂದರೆ ಪಿತ್ತ ಕೋಶ, ಅಂದರೆ ಇವಾಗ ನಮಗೆ ಪಿತ್ತ ಜನಕಾಂಗ ಅಂದರೆ ನಮಗೆ ಲಿವರಿಂದ ಬೈಲ್ ಪ್ರೊಡ್ಯೂಸ್ ಆಗಿ ಅದು ಹರ್ಕೊಂಡು ಗಾಲ್ ಬ್ಲಾಡರ್ ಒಳಗಡೆ ಹೋಗುತ್ತೆ, ಅಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಫ್ಯಾಟಿ ಫುಡ್ ಅಂದರೆ ಫ್ಯಾಟ್ ಇರುವಂತಹ ಆಹಾರ ಪದಾರ್ಥಗಳನ್ನು ತಿಂದಾಗ ಇದು ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗಿ ಬೈಲ್ ಜ್ಯೂಸನ್ನು ಹೊರಗಡೆ ಬಿಡುತ್ತೆ. ಅದು ನಮ್ಮ ಡಿಯೋಡಿನಮ್ಗೆ ಹೋಗಿ ಅಲ್ಲಿಂದ ಫ್ಯಾಟಿ ಫುಡ್ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಗಾಲ್ ಬ್ಲಾಡರ್ ಅಂತ ಇರುತ್ತೆ. ಇದರಲ್ಲಿ ಗಾಲ್ ಬ್ಲಾಡರಲ್ಲಿ ಏನಕ್ಕೆ ಸ್ಟೋನ್ ಫಾರ್ಮೇಷನ್ ಆಗುತ್ತೆ? ಹಲವಾರು ಕಾರಣಗಳಿರುತ್ತೆ. ಕೆಲವರಿಗೆ ಇನ್ನರೆಂಟ್ ಟೆಂಡೆನ್ಸಿ ಇರುತ್ತೆ, ಇನ್ನು ಕೆಲವರಿಗೆ ಇದು ಸ್ಟ್ಯಾಗ್ನೇಷನ್ ಆಗಿ ಗಾಲ್ ಅಂದರೆ ಬೈಲ್ ಸ್ಟ್ಯಾಗ್ನೇಷನ್ ಆಗಿರುತ್ತೆ, ಅದರಿಂದ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಬಟ್ ಮೋಸ್ಟ್ ಕಾಮನ್ಲಿ ಇದು ಇನ್ನರೆಂಟ್ ಟೆಂಡೆನ್ಸಿ. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ಇರುತ್ತೆ. ಸ್ಮಾಲ್ ಇರ್ಬೋದು, ದೊಡ್ಡದಿರ್ಬೋದು. ಅದರ ಕಂಟೆಂಟ್ ಅಂದರೆ ಸ್ಟೋನ್ದು ಅದು ಸ್ಟೋನ್ ಈಸ್ ಫಾರ್ಮ್ಡ್ ಬೈ ಡಿಫ್ರೆಂಟ್ ಕೆಮಿಕಲ್ಸ್. ಆಕ್ಸಲೇಟ್ ಇರ್ಬೋದು ಅಥವಾ ಬೈಲ್ ಪಿಗ್ಮೆಂಟ್ಸ್ ಇರಬಹುದು, ಈ ಥರ. ಸೊ ಬೈಲ್ ಪಿಗ್ಮೆಂಟ್ಸ್ ಇತ್ತು ಅಂತಂದರೆ ಅದು ಒಂಥರ ಡಿಫ್ರೆಂಟ್ ಇರುತ್ತೆ. ಮತ್ತು ಬೇರೆ ಥರ ಇನ್ಯಾವುದು ಕ್ಯಾಲ್ಸಿಫಿಕೇಷನ್ ಇತ್ತು ಅಂದರೆ ಅದೊಂಥರ ಡಿಫ್ರೆಂಟ್ ಇರುತ್ತೆ. ಸೊ ಆಲ್ ಸೆಡ್ ಆ್ಯಂಡ್ ಡನ್ ಇದೆಲ್ಲದು ನಾವು ಗಾಲ್ ಸ್ಟೋನ್ಸ್ ಅಂತ ಕರಿತೀವಿ. ಈ ಗಾಲ್ ಸ್ಟೋನ್ಸ್ ನಮ್ಗೆ ಏನು ಇಂಪಾರ್ಟೆಂಟ್ ಅಂತಂದರೆ, ಒಂದು ನಂಬರ್ ಎಷ್ಟಿದೆ, ಒಂದು ಸೈಜ್ ಎಷ್ಟಿದೆ, ಅದೇನಾರ ಅಬ್ಸ್ಟ್ರಕ್ಷನ್ ಮಾಡ್ತಾರೆ. ಅಂದರೆ ಇವಾಗ ಗಾಲ್ ಬ್ಲಾಡರ್ ಒಂದು ಚೊಂಬಿನ ಥರ ಇರುತ್ತೆ. ಆ ಚೊಂಬಿನ ಬಾಯಿ ಹತ್ರ ನ್ಯಾರೋ ಇರುತ್ತೆ, ಒಳಗಡೆ ಸ್ಟೋರ್ ಆಗಿರುತ್ತೆ. ಸೊ ಸಪೋಸ್ ಆ ಸ್ಟೋನ್ ಬಂದು ಆ ಚೊಂಬಿನ ಬಾಯಿ ಹತ್ರ ಬ್ಲಾಕ್ ಮಾಡಿಬಿಡುತ್ತೆ. ಸೊ ಇದು ಕಾಂಟ್ರಾಕ್ಟ್ ಮಾಡಿದ್ರೂ ಅದು ಮುಂದೆ ಹೋಗಲ್ಲ. ಸೊ ಇದು ಕಾಂಟ್ರಾಕ್ಟ್ ಮಾಡಿ 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 ಸುಸ್ತಾಗ್ಬಿಟ್ಟು ಅದಕ್ಕೆ ಇನ್ಫೆಕ್ಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದನ್ನು ಕೋಲೆಸಿಸ್ಟೈಟಿಸ್ ಅಂತ ಹೇಳ್ತೀವಿ ನಾವು. ಅಂದರೆ ಕ್ಯಾಲ್ಕ್ಯುಲಸ್ ಕೋಲೆಸಿಸ್ಟೈಟಿಸ್. ಕ್ಯಾಲ್ಕ್ಯುಲಸ್ ಅಂದರೆ ಸ್ಟೋನ್ ಇದೆ, ಅದರಿಂದ ಅದರಲ್ಲಿ ಇನ್ಫ್ಲಮೇಷನ್ ಆಗಿದೆ, ಅದರ ಇನ್ಫೆಕ್ಷನ್ ಆಗುತ್ತೆ. ಸೊ ಇದು ಗಾಲ್ ಸ್ಟೋನ್ದ ಕಾಂಪ್ಲಿಕೇಶನ್. ಸೊ ಗಾಲ್ ಸ್ಟೋನ್ ಏನೇನಾಗ್ಬೋದು? ಒಂದು, ನಾರ್ಮಲಿ ತುಂಬ ಚಿಕ್ಕದಿರೋ ಗಾಲ್ ಸ್ಟೋನ್ಸ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆದಾಗ, ಗಾಲ್ ಬ್ಲಾಡರ್ ಕಾಂಟ್ರಾಕ್ಟ್ ಆದಾಗ ಹೊರಗೆ ಬಂದುಬಿಡುತ್ತೆ. ಅಂದರೆ ಸಿ ಬಿ ಡಿ, ಬೈಲ್ ಡಕ್ಟ್ ಒಳಗೆ ಬಂದು ಯೂಶ್ವಲಿ ಡಿಯೋಡಿನಮ್ ಹೊರಟೋಗುತ್ತೆ. ಬಟ್ ಕೆಲವು ಏನು ಮಾಡುತ್ತೆ, ತುಂಬ ಚಿಕ್ಕದಿದ್ರೂ ಬೈಲ್ ಡಕ್ಟ್ ಒಳಗಡೆ ಬರುತ್ತೆ, ಅದು ಡಿಯೋಡಿನಮ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬ್ಲಾಕ್ ಮಾಡಿಬಿಡುತ್ತೆ. ಅವಾಗೇನಾಗುತ್ತೆ, ಪ್ಯಾಂಕ್ರೆಟಿಟಿಸ್ ಆಗ್ಬೋದು. ಅಥವಾ ಗಾಲ್ ಸ್ಟೋನು ಗಾಲ್ ಬ್ಲಾಡರ್ದು ನೆಕ್ ಹತ್ರ ಬಂದು ಅಬ್ಸ್ಟ್ರಕ್ಟ್ ಮಾಡಿಬಿಡುತ್ತೆ. ಅವಾಗೇನಾಗುತ್ತೆ, ಕೋಲೆಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಗಾಲ್ ಬ್ಲಾಡರೇ ಬಲ್ಜ್ ಸ್ವೆಲ್ ಆಗ್ಬಿಟ್ಟು ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅದು ಪರ್ಫರೇಟು ಆಗ್ಬೋದು, ಅವಾಗ ಆ್ಯಬ್ಸೆಸ್ ಫಾರ್ಮೇಷನ್ ಆಗ್ಬೋದು, ಅದು ಬಾಡಿಲೆಲ್ಲ ಇನ್ಫೆಕ್ಷನ್ ಹರಡಬಹುದು. ಇನ್ನೊಂದು ಏನಂತಂದರೆ, ಗಾಲ್ ಬ್ಲಾಡರಲ್ಲಿ ದೊಡ್ಡ ಸ್ಟೋನ್ ಇರುತ್ತೆ, ಅದು ಯೂಶ್ವಲಿ ಒಂದು ಇಂಟೆಸ್ಟೈನ್ ಮೇಲೆ ಕೂತಿರುತ್ತೆ ಯೂಶ್ವಲಿ. ಅಥವಾ ಅದು ಗಾಲ್ ಬ್ಲಾಡರ್ದು ತೂತ ಆಗ್ಬಿಟ್ಟು ಇಂಟೆಸ್ಟೈನ್ ಒಳಗಡೆ ಹೋಗ್ಬಿಟ್ಟು ಅದು ಗಾಲ್ ಸ್ಟೋನು ನಮ್ಮ ಇಂಟೆಸ್ಟೈನ್ನ ಒಬ್ಸ್ಟ್ರಕ್ಷನ್ ಮಾಡ್ಬೋದು. ರೇರ್ಲಿ ಈ ಥರ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಏನಂತಂದರೆ, ಕಾಂಪ್ಲಿಕೇಶನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ರೀತಿಯ ಇನ್ಕ್ರೀಸ್ ಇನ್ ರಿಸ್ಕ್ ಆಫ್ ಕ್ಯಾನ್ಸರ್. ಅಂದರೆ ಗಾಲ್ ಸ್ಟೋನ್ಸ್ ಜಾಸ್ತಿ ದಿವಸ ಇತ್ತು ಅಂತ ದೇರ್ ಇಸ್ ಎ ಸ್ಮಾಲ್ ಇನ್ಕ್ರೀಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಕ್ಯಾನ್ಸರ್ ವೆನ್ ಕಂಪೇರ್ ಟು ಅದರ್ ನಾರ್ಮಲ್ ಪೀಪಲ್. ಅಂದರೆ ಇವಾಗ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇರೋವಂಥ ಪೇಷಂಟ್ಸ್ ತೊಗೊಳ್ಳಿ, ಇಲ್ಲದೆ ಇರೋವಂಥ ಪೇಷಂಟ್ಸ್ ತೊಗೊಳ್ಳಿ, ಇವರು ಕಂಪೇರ್ ಮಾಡಿದ್ರೆ ಸ್ಟೋನ್ ಇರೋವಂಥವರಿಗೆ ಗಾಲ್ ಬ್ಲಾಡರ್ದು ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹೀಗಾಗಿ ಒಂದು ಗಾಲ್ ಸ್ಟೋನ್ ನಾವು ಫಾರ್ಮೇಷನ್ ಆದ ತಕ್ಷಣ ಅಲ್ಟ್ರಾಸೌಂಡಲ್ಲಿ ನಾವು ಕಂಡುಹಿಡಿದ ತಕ್ಷಣ ಒಂದು ನಿಮಗೆ ಏನು ಎಮರ್ಜೆನ್ಸಿ ಇಲ್ಲದೇ ಇದ್ರೂ ಅದನ್ನು ಎಲೆಕ್ಟಿವ್ ಆಗಿ ಸರ್ಜರಿ ಮಾಡಿ ತೆಗೆಸ್ಕೋಬಹುದು. ಹಾಗೆ ಇತ್ತು ಅಂತಂದರೆ ರಿಸ್ಕ್ ಆಫ್ ಕ್ಯಾನ್ಸರ್ ಒಂದಿರುತ್ತೆ. ಸೆಕೆಂಡ್, ಅದು ಎಮರ್ಜೆನ್ಸಿ ಯಾವಾಗ ಬೇಕಿದ್ರೂ ಆಗ್ಬೋದು. ಇದು ಎರಡೂ ಕಾರಣಗಳಿರುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾವು ಗಾಲ್ ಸ್ಟೋನ್ಸ್ ಇತ್ತು ಅಂದರೆ ತೆಗೆಸ್ಕೊಳ್ಳಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅದು ಕರೆಕ್ಟ್ ಕೂಡ. ಬಟ್ ಆದರೆ ಎಲ್ಲ ಗಾಲ್ ಸ್ಟೋನಿಂದನೂ ಈ ಪ್ರಾಬ್ಲಮ್ ಬಂದೇ ಬರುತ್ತಾ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಕೆಲವು ಗಾಲ್ ಸ್ಟೋನ್ಸ್ ಇದ್ದಾಗ, ಅಂದರೆ ಕೆಲವು ಪೇಷಂಟ್ಸ್ಗೆ ಈ ಥರ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅದನ್ನು ಗಾಲ್ ಬ್ಲಾಡರ್ನ ತೆಗೆಸಿ ಅಂತ ಹೇಳ್ತಾರೆ. ಗಾಲ್ ಬ್ಲಾಡರ್ ತೆಗೆಸೋದಕ್ಕೆ ಹಲವಾರು ವಿಧಾನಗಳಿರುತ್ತೆ. ಈಗಿನ ಕಾಲದಲ್ಲೆಲ್ಲ ರೋಬೋಟಿಕ್ ಸರ್ಜರಿ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅದು ರಿಲೇಟಿವ್ಲಿ ಒಂದು ಸಿಂಪಲ್ ಸರ್ಜರಿ ಇರುತ್ತೆ. ಸೊ ಗಾಲ್ ಬ್ಲಾಡರ್ ಸ್ಟೋನನ್ನು ಕಂಡುಹಿಡಿಯೋದಕ್ಕೆ ಬೆಸ್ಟ್ ಮೊಡಲಿಟಿ ಯಾವುದು? ಫಸ್ಟ್ ಮೊಡಲಿಟಿ ಇಸ್ ಅಲ್ಟ್ರಾಸೌಂಡ್.
ಬಟ್ ಬೆಸ್ಟ್ ಮೊಡಲಿಟಿ ಇಸ್ MRI. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಅಲ್ಟ್ರಾಸೌಂಡ್ ಮಾಡಿದಾಗ ಯೂಶ್ವಲಿ ಕಂಡುಹಿಡಿತೀವಿ, ಮೋಸ್ಟ್ ಆಫ್ ದ ಟೈಮ್ ಸಿಕ್ಬಿಡುತ್ತೆ ಅದು. ಬಟ್ ಒಂದೊಂದ್ಸಲಿ ಏನಾಗುತ್ತೆ, ನೆಕ್ ಹತ್ರ ಬೌಲ್ ಗ್ಯಾಸಸ್ ಬಂದು ಅದು ಬ್ಲಾಕ್ ಮಾಡಿಬಿಟ್ಟಿರುತ್ತೆ, ಕಾಣಿಸಲ್ಲ. ಸೊ ಹಾಗಾಗಿ ಗಾಲ್ ಸ್ಟೋನ್ ಇದ್ದರೂ ಕಾಣಿಸಿರೋದಿಲ್ಲ. ಬಟ್ ಪೇಷಂಟಿಗೆ ಸಿಂಪ್ಟಮ್ಸ್ ಇರುತ್ತೆ, ಅಥವಾ ಕೋಲೆಸಿಸ್ಟೈಟಿಸ್ ಅಂತಂದರೆ ಅದು ಇನ್ಫೆಕ್ಷನ್ ಆಗಿರುತ್ತೆ. ಆ ಥರ ಟೈಮಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, MRI ಸಜೆಸ್ಟ್ ಮಾಡ್ತಾರೆ. ಸೊ MRIಯಲ್ಲಿ ಯೂಶ್ವಲಿ ಗಾಲ್ ಬ್ಲ್ಯಾಡರು, ಗಾಲ್ ಸ್ಟೋನ್ಸು, ಮತ್ತು ಆ ಸ್ಟೋನ್ ಬೇರೆ ಎಲ್ಲೆಲ್ಲಾರ ಹೋಗಿದೆ ಅಲ್ಲಿ, ಅಥವಾ ಬೇರೆ ಲಿವರ್ ಒಳಗಡೆ ಎಲ್ಲ ಸ್ಟೋನ್ ಇತ್ತು ಅಂತಂದರೆ ಅದನ್ನು ಕಂಡುಹಿಡಿಯುತ್ತೆ. ಸೊ ಹಾಗಾಗಿ MRI ಅಥವಾ ಅದನ್ನು MRCP ಅಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಕೊಲ್ಯಾಂಜೋ ಪ್ಯಾಂಕ್ರೆಟೋಗ್ರಫಿ ಅಂತ ಹೇಳ್ತೀವಿ ಅದಕ್ಕೆ. ಅದು ಒಂದು ತರಹದ MRI ಸೀಕ್ವೆನ್ಸ್ ಏನು, ಅದರಲ್ಲಿ ಚೆನ್ನಾಗಿ ಕಂಡುಹಿಡಿಬೋದು. ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಐಡೆಂಟಿಫೈಯಿಂಗ್ ಗಾಲ್ ಸ್ಟೋನ್ಸ್ ಆನ್ ಇಮೇಜಿಂಗ್ ಈಸ್ MRI. ಬಟ್ ಮೋಸ್ಟ್ ಕಾಮನ್ಲಿ ವಿ ಐಡೆಂಟಿಫೈ ಇಟ್ ಆನ್ ಅಲ್ಟ್ರಾಸೌಂಡ್ ಆಲ್ಸೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗಾಲ್ ಸ್ಟೋನ್ ಬಗ್ಗೆ ಮಾತಾಡಿದ್ದೀವಿ, ಗಾಲ್ ಸ್ಟೋನಿಂದ ಯಾವ ಥರ ಪ್ರಾಬ್ಲಮ್ ಬರ್ಬೋದು ಅನ್ನೋದು ಮಾತಾಡಿದ್ವಿ, ಮತ್ತು ಗಾಲ್ ಸ್ಟೋನ್ ಯಾವ ಥರ ಕಂಡುಹಿಡಿದೀವಿ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ತರಹ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.